ಕಾರ್ಣಿಕ ಶಕ್ತಿಯನ್ನು ಪಡೆದವರು ಅಥವಾ ಅತಿಮಾನುಷ ಶಕ್ತಿ ಇದ್ದವರು ದೈವಗಳಾದ ಉದಾಹರಣೆಗಳು ತುಳುನಾಡಿನಲ್ಲಿದೆ. ದೇವರಿಗಿಂತ ದೈವಗಳಲ್ಲಿ ಹೆಚ್ಚಿನ ನಂಬಿಕೆ ತುಳುನಾಡಿನಲ್ಲಿ ಕಂಡುಬರುತ್ತದೆ. ಅಂತಹ ನಂಬಿಕೆಗಳು ಪ್ರಚಾರವಾಗಿ ಇಂದು ನಾಡಿನೆಲ್ಲೆಡೆ ದೈವಾರಾಧನೆ ನಡೆಯುತ್ತಿದೆ. ನಂಬಿದವರಿಗೆ ಇಂಬು ಕೊಡುತ್ತೇನೆ ಎಂಬ ದೈವದ ವಾಣಿ ಜನರ ಭಕ್ತಿ ಭಾವನೆಗಳನ್ನು ಇನ್ನಷ್ಟು ಬೆಳಗಿಸುತ್ತಿದೆ. ಅಂತಹ ಕಾರ್ಣಿಕ ಪುರುಷನೇ ಸ್ವಾಮಿ ಕೊರಗಜ್ಜ. ಬಾಲ್ಯದಲ್ಲೇ ತನ್ನವರನ್ನು ಕಳೆದುಕೊಂಡು ಬೇರೆಯವರ ಮನೆಯಲ್ಲಿ ಬೆಳೆದ ಕೊರಗತನಿಯನ ಬದುಕು ಕರುಣಾಜನಕ. ಕೆಳವರ್ಗದಲ್ಲಿ ಹುಟ್ಟಿದ ಕೊರಗತನೆಯ ತನ್ನ ಪವಾಡಗಳಿಂದ ದೈವಿ ಶಕ್ತಿಯಾಗಿ ಆರಾಧಿಸಲ್ಪಡುತ್ತಿದ್ದಾನೆ. ಭಾನುವಾರ ಮಡಿಕೇರಿ ಬಳಿಯ ಹೆಬ್ಬೆಟ್ಟಗೇರಿ ಜಹಂಗೀರಿ ಪೈಸರಿಯಲ್ಲಿ ಕೊರಗಜ್ಜ ದೈವಸ್ಥಾನದ ವಾರ್ಷಿಕೋತ್ಸವ ಪ್ರಯುಕ್ತ ಹರಕೆ ಕೋಲ ನಡೆಯಿತು. ವರ್ಷದಿಂದ ವರ್ಷಕ್ಕೆ ನಂಬಿದ ಭಕ್ತರ ಸಂಖ್ಯೆ ಸನ್ನಿಧಿಯಲ್ಲಿ ಏರುತ್ತಿದೆ. ಹರಕೆ ಫಲಿಸಿದ ಅಸಂಖ್ಯ ಭಕ್ತರು ಇಂದಿಗೂ ಕೊರಗಜ್ಜನ ಆಶೀರ್ವಾದಕ್ಕಾಗಿ ಮುಗಿಬೀಳುತ್ತಾರೆ. ಈ ವರ್ಷ ಕೊರಗಜ್ಜನ ತ್ರಿಮೂರ್ತಿ ರೂಪ ದರ್ಶನ ಭಕ್ತರಲ್ಲಿ ಪುಳಕಕ್ಕೆ ಕಾರಣವಾಯಿತು. ಎಂಟನೇ ವಾರ್ಷಿಕೋತ್ಸವ ಮತ್ತು ಹರಕೆ ಕೋಲದಲ್ಲಿ ಅಪಾರ ಸಂಖ್ಯೆ ಭಕ್ತಾದಿಗಳು ಪಾಲ್ಗೊಂಡು ಕೊರಗಜ್ಜನ ಸಿರಿಗಂಧ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ಇದಕ್ಕೂ ಮುನ್ನ ಶುಕ್ರವಾರ ಗಣಪತಿ ಹೋಮ, ಭಾನುವಾರ ಬೆಳಿಗ್ಗೆ ಭಂಡಾರ ತೆಗೆಯುವ ವಿಧಿವಿಧಾನಗಳು ನಡೆದವು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು.